ನಮಸ್ಕಾರ ಎಲ್ಲರಿಗೂ. ಗಿರಿ ದರ್ಶನ ಕನ್ನಡ ಪತ್ರಿಕೆಯ ಜುಲೈ 13ರ ಅಂಕಣದ ಹೆಸರು ಹಣದ ಹಿಂದೆ ಓಡುವ ಬದುಕೋ, ಧರ್ಮದ ಕಡೆ ಸಾಗುವ ಬದುಕೋ. ಅಂಕಣಕಾರರು ಶ್ರೀಯುತ ದಿನೇಶ್ ಕೃಷ್ಣಮೂರ್ತಿ, ಆಧ್ಯಾತ್ಮ ಚಿಂತಕರು. ಇಂದಿನ ಬದುಕು ಧಾವಂತದ ಮತ್ತೊಂದು ಹೆಸರಾಗಿದೆ. ದಿನ ಉದಯವಾಗುತ್ತಿದ್ದಂತೆಯೇ ನಮ್ಮ ಓಟ ಆರಂಭವಾಗುತ್ತದೆ. ಎಲ್ಲಿಂದ ಎಲ್ಲಿಗೋ ಧಾವಿಸಬೇಕು. ಇಷ್ಟವಿರಲಿ ಇಲ್ಲದಿರಲಿ ಅನೇಕರನ್ನ ಭೇಟಿಯಾಗಬೇಕು. ಕೆಲವರನ್ನ ಮೆಚ್ಚಿಸಬೇಕು. ಮನಸ್ಸಿನಲ್ಲಿ ನೋವಿದ್ದರೂ ನಗಬೇಕು. ಹೃದಯ ತುಂಬಿ ಬಂದರೂ ಕಣ್ಣೀರನ್ನ ಮರೆಮಾಚಬೇಕು. ಕೆಲವೊಮ್ಮೆ ದುಃಖವಿಲ್ಲದಿದ್ದರೂ ಪರಿಸ್ಥಿತಿಯ ಒತ್ತಾಯಕ್ಕೆ ಕಂಬನಿ ಮಿಡಿಯಬೇಕಾಗುತ್ತದೆ. ಈ ಎಲ್ಲ ಓಟದ ಹಿಂದೆ ಇರುವ ಉದ್ದೇಶ ಒಂದೇ: ದಿನ ಮುಗಿಯುವ ಹೊತ್ತಿಗೆ ನಮ್ಮ ಕಿಸೆಯಲ್ಲಿ ಇನ್ನಷ್ಟು ಹಣ ಸೇರಿರಬೇಕು ಎನ್ನುವಂತಹ ಆಸೆ. ನಿಧಾನವಾಗಿ ಹಣವು ಬದುಕನ್ನು ನಡೆಸುವ ಸಾಧನವಾಗಿರದೆ ಬದುಕನ್ನೇ ನಡೆಸುವ ಯಜಮಾನನಾಗುತ್ತಿದೆ. ಸಂಬಂಧಗಳು, ಮೌಲ್ಯಗಳು, ಸಮಯ, ಆರೋಗ್ಯ, ಆತ್ಮಶಾಂತಿ ಎಲ್ಲವೂ ಹಣದ ಮುಂದೆ ಎರಡನೇ ಸ್ಥಾನಕ್ಕೆ ಸರಿಯುತ್ತಿರುವುದು ವಿಷಾದದ ಸಂಗತಿ. ಮಹಾಭಾರತದಲ್ಲಿ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅತ್ಯಂತ ಆಳವಾದ ಒಂದು ಸತ್ಯವನ್ನ ತಿಳಿಸುತ್ತಾರೆ. ನ ನರಸ್ಯ ನರೋ ದಾಸೋ ದಾಸಸ್ತ್ವರ್ಥಸ್ಯ ಭೂಪತೇಃ ಗೌರವಂ ಲಾಘವಂ ವಾಪಿ ಧನಾಧನ ನಿಬಂಧನಂ. ಅಂದರೆ ಈ ಲೋಕದಲ್ಲಿ ಮನುಷ್ಯನು ಮತ್ತೊಬ್ಬ ಮನುಷ್ಯನ ದಾಸನಲ್ಲ, ಆದರೆ ಸಂಪತ್ತಿನ ದಾಸನಾಗುತ್ತಾನೆ. ಗೌರವವಾಗಲಿ ಅಗೌರವವಾಗಲಿ ಇವೆಲ್ಲವೂ ಬಹುಪಾಲು ಹಣದ ಆಧಾರದ ಮೇಲೆಯೇ ನಿರ್ಧಾರವಾಗುತ್ತವೆ. ಈ ಮಾತು ಇಂದಿನ ಸಮಾಜದ ಕನ್ನಡಿ. ವ್ಯಕ್ತಿಯ ವ್ಯಕ್ತಿತ್ವಕ್ಕಿಂತ ಅವನ ಬ್ಯಾಂಕ್ ಖಾತೆ ದೊಡ್ಡದಾಗಿದೆ. ಗುಣಕ್ಕಿಂತ ಐಶ್ವರ್ಯಕ್ಕೆ ಬೆಲೆ ಹೆಚ್ಚಾಗಿದೆ. ಸತ್ಯಕ್ಕಿಂತ ಯಶಸ್ಸಿಗೆ ಗೌರವ ದೊರೆಯುತ್ತಿದೆ. ಆದರೆ ಈ ಗೌರವ ಶಾಶ್ವತವಲ್ಲ. ಅದು ಸಂಪತ್ತಿನ ಜೊತೆಗೆ ಬಂದು ಸಂಪತ್ತಿನ ಜೊತೆಗೇ ಹೋಗುತ್ತದೆ. ಆದರೆ ಶಾಸ್ತ್ರಗಳು ನಮಗೆ ಇನ್ನೊಂದು ದಾರಿಯನ್ನ ತೋರಿಸುತ್ತವೆ. ಧನವು ಬದುಕಿಗೆ ಅಗತ್ಯವೇ ಸರಿ, ಆದರೆ ಧರ್ಮಕ್ಕಿಂತ ಧನವು ದೊಡ್ಡದಾಗಬಾರದು. ಹಣವು ಕೈಯಲ್ಲಿದ್ದರೆ ಅದು ಸಾಧನ, ಹೃದಯದಲ್ಲಿದ್ದರೆ ಅದು ಬಂಧನ. ಒಬ್ಬ ವ್ಯಕ್ತಿಯ ನಿಜವಾದ ಸಂಪತ್ತು ಅವನ ಸಚ್ಚಾರಿತ್ರ್ಯ, ವಿನಯ, ಕರುಣೆ, ಸತ್ಯನಿಷ್ಠೆ ಮತ್ತು ಧರ್ಮನಿಷ್ಠೆ. ಹಣವು ಗೌರವವನ್ನು ಖರೀದಿಸಬಹುದು, ಆದರೆ ಪ್ರೀತಿ, ವಿಶ್ವಾಸ, ನೆಮ್ಮದಿ ಮತ್ತು ಭಗವಂತನ ಕೃಪೆಯನ್ನು ಎಂದಿಗೂ ಖರೀದಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ ಒಂದೇ: ನಾನು ಹಣವನ್ನು ಸಂಪಾದಿಸುತ್ತಿದ್ದೇನೆಯೇ, ಅಥವಾ ಹಣವೇ ನನ್ನನ್ನು ಸಂಪಾದಿಸುತ್ತಿದೆಯೋ, ಅಥವಾ ಹಣವೇ ನನ್ನನ್ನು ನಡೆಸುತ್ತಿದೆಯೇ? ನಮ್ಮ ಓಟವು ಹಣದ ಹಿಂದೆ ಅಲ್ಲ, ಧರ್ಮದ ಕಡೆಗೆ ಸಾಗಲಿ. ನಮ್ಮ ಸಂಪಾದನೆಯು ಕೇವಲ ಕಿಸೆಯನ್ನ ತುಂಬುವುದಕ್ಕಲ್ಲ, ಹೃದಯವನ್ನೂ ಶ್ರೀಮಂತಗೊಳಿಸುವಂತಿರಲಿ. ಯಾಕಂದ್ರೆ ಬದುಕಿನ ಕೊನೆಯ ಕ್ಷಣದಲ್ಲಿ ಲೆಕ್ಕಕ್ಕೆ ಬರುವುದು ನಾವು ಎಷ್ಟು ಹಣವನ್ನ ಸಂಪಾದಿಸಿದ್ದೇವೆ ಎಂಬುದಲ್ಲ, ಎಷ್ಟು ಹೃದಯಗಳನ್ನ ಗೆದ್ದಿದ್ದೇವೆ, ಎಷ್ಟು ಧರ್ಮವನ್ನ ಬದುಕಿದ್ದೇವೆ ಎಂಬುದೇ. ಧನವು ಬದುಕಿಗೆ ಅವಶ್ಯಕ, ಆದರೆ ಧರ್ಮವಲ್ಲದ ಧನವು ಶಾಂತಿಯನ್ನ ನೀಡುವುದಿಲ್ಲ. ಧರ್ಮದ ಜೊತೆಗೆ ಬಂದ ಧನವೇ ಜೀವನವನ್ನ ಸಾರ್ಥಕಗೊಳಿಸುತ್ತದೆ. ಧನ್ಯವಾದ.